ಈ ಮಕ್ಕಳನ್ನೆಲ್ಲ ಎತ್ಕೊಂಡ್ಬಿಟ್ಟು ಎಲ್ಲ ತಾಯಂದಿರು ಅದು ಹೆಂಗೆ ಕೆಲಸ ಮಾಡ್ತಾರೋ ಏನೋ. ಈ ಮಕ್ಕಳನ್ನ ನೋಡಿಕೊಂಡು ಮನೆ ಸಂಭಾಳಿಸ್ಕೊಂಡು ಹಾಗೆ ಮೂರೊತ್ತು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡು ಹಾಗೇ ಗಂಡನಿಗೆ ಟಿಫನ್ ಬಾಕ್ಸು ಅದು ಇದು ಅಂತ ಕೆಲಸ ಮುಗಿಸ್ಕೊಂಡು ಹಾಗೇ ಆಫೀಸ್ಗೆ ಹೋಗೋರು ಎಲ್ಲರೂ ಹೆಂಗಪ್ಪ ಇದನ್ನೆಲ್ಲ ಮೇಂಟೈನ್ ಮಾಡ್ತಾರೆ ಅಂತ ಅನಿಸುತ್ತೆ. ನನಗೂ ಕೂಡ ಮುಂಚೆ ಅಷ್ಟೊಂದೇನು ಕಷ್ಟ ಆಗ್ತಿರಲಿಲ್ಲ ಮೊದಲನೇ ಬೇಬಿ ಆದಾಗ. ಬಟ್ ಇವಾಗ 2 ಬೇಬಿ ಆದಮೇಲೆ ಇಬ್ಬರನ್ನು ಸಂಭಾಳಿಸೋ ಅಷ್ಟರಲ್ಲಿ ನನಗಂತೂ ತಲೆನೇ ಕೆಟ್ಟೋಗುತ್ತೆ. ನಾನು ಯೋಚನೆ ಮಾಡ್ತಿದ್ದೀನಿ, ಅಕಸ್ಮಾತ್ ನಾನೇನಾದರೂ ಕೆಲಸಕ್ಕೆ ಹೋಗೋ ಹಾಗಿದ್ದರೆ ನನ್ನ ಪರಿಸ್ಥಿತಿ ಏನು. ಹಾಗೆಯೇ ನಮ್ಮಮ್ಮ ಅವರೆಲ್ಲ 3-4 ಜನ ಮಕ್ಕಳನ್ನ ಅದು ಹೆಂಗೆ ನೋಡ್ಕೊಂಡ್ರೋ ಏನೋ ಅಂತ ಅನಿಸುತ್ತೆ. ಅವರೆಲ್ಲ ಆವಾಗ ಹೇಳ್ತಿರ್ಬೇಕಾದ್ರೆ ಅಷ್ಟೊಂದೇನು ಅನ್ನಿಸ್ತಿರ್ಲಿಲ್ಲ ಆ್ಯಂಡ್ ಎಫೆಕ್ಟ್ ಕೂಡ ಆಗ್ತಿರಲಿಲ್ಲ. ಆದರೆ ಇವಾಗ ನನಗೆ ಗೊತ್ತಾಗ್ತಿದೆ, ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿರಿಗೆಲ್ಲ 8-8 ಜನ ಮಕ್ಕಳಿದ್ರು. ಅವರೆಲ್ಲ ಅದು ಹೆಂಗೆ ನೋಡ್ಕೊಂಡ್ರೋ ಏನೋ ಆ ದೇವರಿಗೆ ಗೊತ್ತು. ಹಾಗೇ ಅವರಿಗೆಲ್ಲ ಇಲ್ಲಿಂದನೇ ಒಂದು ಹ್ಯಾಟ್ಸ್ ಆಫ್ ಹೇಳ್ಬಿಡೋಣ ಅಂತ ಅನಿಸುತ್ತೆ. ಹಾಗೇ ನಮ್ಮ ಮನೆಯಲ್ಲೇನೋ ಬಿಡಿ, ನಾವು 4 ಜನ ಮಾತ್ರ ಇವಾಗಿರೋದು. ಆದರೆ ಅತ್ತೆ ಮಾವ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಇದ್ದವರು ಅದು ಹೆಂಗೆ ಮಾಡ್ಕೊತಾರೋ ಏನೋ ಗೊತ್ತಾಗಲ್ಲ. ಆ್ಯಂಡ್ ನನಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಕೂಡ ಇದೆ. ಜಾಸ್ತಿ ಅವರೇನು ಅಷ್ಟೊಂದು ತೊಂದರೆ ಕೊಡೋಲ್ಲ. ನಾನು ಏನಾದರೂ ಮಾಡ್ತಿರ್ಬೇಕಾದ್ರೆ ನನಗೂ ಕೂಡ ಬಂದು ಹೆಲ್ಪ್ ಮಾಡ್ತಾರೆ. ಸೊ ನನಗೇನು ಅಷ್ಟೊಂದು ಇದು ಆಗೋಲ್ಲ. ಹಾಗೇನೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಕೂಡ ನಮ್ಮಮ್ಮನ ಮನೆ ಇದೆಯವರಲ್ಲಲ್ವ, ಅಲ್ಲಿ ಜಂಪಾಗಿ ಬಿಡ್ತೀನಿ. ಅಲ್ಲೂ ಕೂಡ ನನಗೆ ಬೇಬಿ ಇದೆ ಅಂತ ಹೇಳ್ಬಿಟ್ಟು ಅಷ್ಟೊಂದೇನು ಕೆಲಸ ಹಚ್ಚಲ್ಲ. ಸೊ ನಾನು ಕೂಡ ಹಾಗೇನೋ ಏನು ಕೂತ್ಕೊಳಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಆದರೂ ಕೂಡ ಒಂದೊಂದು ಸಲ ಅನಿಸುತ್ತೆ, ಯಪ್ಪ ಎಷ್ಟು ಕಷ್ಟ ಆಗುತ್ತೆ. ಅಕಸ್ಮಾತ್ ನಾನು ಒಬ್ಬಳೇ ಇದ್ದು ನೋಡ್ಕೋಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಎಷ್ಟೊಂದು ಜನರಿಗೆ ಇವಾಗ ಈ ಕಡೆ ತವ್ರ ಮನೆ ಸಪೋರ್ಟ್ ಕೂಡ ಇರಲ್ಲ, ಈ ಕಡೆ ಗಂಡನ ಮನೆಯಲ್ಲೂ ಕೂಡ ಯಾರೂ ಇರಲ್ಲ, ಎಲ್ಲ ಅವರೇ ಮಾಡ್ಕೋಬೇಕಾಗಿರುತ್ತೆ. ಎಲ್ಲನೂ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಅದು ನಿಜ ಕಷ್ಟ ಅವರಿಗೆ ಗೊತ್ತು. ಆ ಲೈಫಲ್ಲೂ ಕೂಡ ಈ ವ್ಲಾಗು ಅದು ಇದು ಅಂತ ಎಲ್ಲ ಮಾಡ್ಕೊಂಡಿರ್ತಾರೆ. ಹಾಗೆಯೇ ಅವ್ರನ್ನೆಲ್ಲ ನೋಡಿದರೆ ಇವಾಗ ಅವರೆಲ್ಲ ಯಾವ ರೀತಿ ಮಾಡ್ತಿದ್ರೋ ಏನೋ ಅಂತ ಅನಿಸುತ್ತೆ. ಹಾಗೆಯೇ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ನೋಡೋಣ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿ ಈ ವ್ಲಾಗ್ ಲೈಫು ತಲುಪುತ್ತೆ ಅಂತ. ಹಾಗೆ ನಾನು ಕೂಡ ತುಂಬ ದಿನಗಳಿಂದ ಅನ್ಕೊತಾ ಇದ್ದೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚೆಗೆ, ನೋಡೋಣ ಮುಂದೆ ಹೆಂಗಿರುತ್ತೆ ಅಂತ. ಸೊ ಹೆಂಗಿತ್ತು ಇವತ್ತಿನ ಈ ನನ್ನ ಮಿನಿ ವ್ಲಾಗ್. ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಡೋದನ್ನು ಮರಿಬೇಡಿ. ಬಾಯ್.